ಉಡುಪಿ ತಾಲೂಕಿನಾದ್ಯಂತ ರಣ ಮಳೆ ಇದರಿಂದ ಆಗಿರತಕ್ಕಂತ ಅನಾಹುತಗಳು ಒಂದೆರಡಲ್ಲ. ಜನರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಕೂಡ ಭರದಿಂದ ಸಾಗಿದೆ. ಚಕ್ರತೀರ್ಥ ಮತ್ತು ಸಗ್ರಿ ವ್ಯಾಪ್ತಿಯಿಂದ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಉಡುಪಿ ತಾಲೂಕು, ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ, ಬಟ್ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಚಕ್ರತೀರ್ಥ ಮತ್ತು ಸಗ್ರಿ ಭಾಗದಿಂದ ಜನರನ್ನ ರಕ್ಷಣೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಬೋಟ್ನಲ್ಲಿ ಜನರನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮಹಿಳೆಯರು ಮತ್ತು ಮಕ್ಕಳನ್ನು ತಗ್ಗು ಪ್ರದೇಶದಿಂದ ಎತ್ತರದ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಕಡೆ ನೀರು ನುಗ್ಗಿಬಿಟ್ಟಿದೆ. ಹಾಗೆಯೇ ಪಾಪ ಸಾಕು ಪ್ರಾಣಿಗಳು, ನಾಯಿ ಬೆಕ್ಕುಗಳನ್ನು ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ತುಂಬ ಅನಿವಾರ್ಯವಾಗಿ ಬೋಟನ್ನು ಬಳಸಬೇಕಾದ ಪರಿಸ್ಥಿತಿ ಬಂತು. ಇಲ್ಲಿ ತನಕ ನಿಮಗೆ ಮಂಡಿ ಮಟ್ಟ ನೀರಿತ್ತು, ಹಾಗೂ ಹೀಗೂ ಓಡಾಡ್ತಾ ಇದ್ರು. ಬಟ್ ಈಗ ಆಗಲ್ಲ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಅಗ್ನಿಶಾಮಕ ದಳದ ಬೋಟ್ ಏನಿರುತ್ತೆ, ರಬ್ಬರ್ ಬೋಟ್ ಅಂತ ನಾವು ಕರಿತೀವಲ್ಲ, ಆ ರಬ್ಬರ್ ಬೋಟನ್ನು ತಂದು ಹೆಚ್ಚು ಕಡಿಮೆ ಎದೆ ಮಟ್ಟಿಗೆ ನೀರು ನಿಂತಿದೆ. ಅಲ್ಲಿಂದ ಎಲ್ಲರನ್ನೂ ಕೂರಿಸ್ಕೊಂಡು ಇವರು ಹಗ್ಗದಲ್ಲಿ ಅದನ್ನು ಎಳ್ಕೊಂಡು ಬೋಟನ್ನು ಎತ್ತರದ ಪ್ರದೇಶಕ್ಕೆ ಬಂದಿರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಚಕ್ರತೀರ್ಥ ಮತ್ತು ಸಗ್ರಿ ಭಾಗದ ಪರಿಸ್ಥಿತಿ. ಉಡುಪಿಯ ಪಾಡಿಗಾರಿನಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇಂದ್ರಾಣಿ ತೀರ್ಥ ತುಂಬಿ ಹರಿದಿರುವ ಕಾರಣ ಯಾವ ಮಟ್ಟಕ್ಕೆ ನೀರಿದೆ ಅಂತೇಳಿ ನೋಡಬಹುದು. ಅಲ್ಲಿ ಇನ್ನೂ ಕೂಡ ಬಯಲು ಪ್ರದೇಶ ಆಗಿರೋದ್ರಿಂದ ಇನ್ನೂ ಎತ್ತರದ ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವ ಕೆಲಸ ಆಗ್ತಾ ಇದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾವ ಥರ ಹರಸಾಹಸ ಪಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಗ್ನಿಶಾಮಕ ದಳದ ಓರ್ವ ಹಿರಿಯ ಅಧಿಕಾರಿ ಆ ಟ್ರಗ್ಗನ್ನು ಎಳೆದು ತರುವ ಮೂಲಕ ಜನರನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ಸುಮಾರು 15 ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಅಂದರೆ ಸ್ಪೀಡ್ ಬೋಟನ್ನು ಅಥವಾ ಯಾಂತ್ರೀಕೃತ ಬೋಟನ್ನು ತೆಗೆದುಕೊಂಡು ಹೋಗಿ ಜನರನ್ನು ಕರ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ನಾವು ನೋಡ್ಬೋದು ವಾಹನಗಳು ಎಷ್ಟರ ಮಟ್ಟಿಗೆ ಮುಳುಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂಗಡಿಗಳ ಮುಂಗಟ್ಟುಗಳಾಗಿರ್ಬೋದು, ಈ ಭಾಗದಲ್ಲಿರುವ ದಿನಸಿ ಐಟಮ್ಗಳು, ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಕೆಲವು ಗೋಡಾನ್ಗಳಿವೆ. ಎಲ್ಲವೂ ಕೂಡ ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಒಂದು ಬೆಕ್ಕಿನ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಒಬ್ಬ ಹುಡುಗ ಅಗ್ನಿಶಾಮಕ ದಳದವರಿಗೆ ತನ್ನ ಮನೆಯ ಸಾಕು ಬೆಕ್ಕನ್ನು ಕೊಡ್ತಾ ಇರುವಂಥದ್ದು. ಆ ಬೆಕ್ಕು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ, ಯಾಕಂದರೆ ಮನೆಯಲ್ಲೇ ಸಾಕಿದ ಬೆಕ್ಕಾಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಯುವಕನ ಒಂದು ಕಾಳಜಿ. ಅಗ್ನಿಶಾಮಕ ದಳ ಆ ಬೆಕ್ಕನ್ನು ಕೂಡ ರಕ್ಷಣೆ ಮಾಡಿಕೊಂಡು ಸುಮಾರು 3-4 ಜನರನ್ನು ಕರ್ಕೊಂಡು ಈ ಭಾಗಕ್ಕೆ ಬಂದಿರುವಂಥದ್ದು. ಇನ್ನೊಂದೆರಡು ಗಂಟೆಯಲ್ಲಿ ನೆರೆ ಬಿಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಮಳೆ ಕೊಂಚ ಕಡಿಮೆ ಆಗಿದೆ. ಇಡೀ ಅಗ್ನಿಶಾಮಕ ದಳ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಜನರನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಸುಮಾರು 10-15 ಜನರನ್ನು ಈ ಭಾಗದಿಂದ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 4-5 ಪ್ರದೇಶಗಳಲ್ಲಿ ಅಗ್ನಿಶಾಮಕ ದಳ ಈ ಥರದ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ. ಹಿರಿಯರು, ಮಹಿಳೆಯರು, ವೃದ್ಧರು ಇವರನ್ನು ಶಿಫ್ಟ್ ಮಾಡಿ ಕರ್ಕೊಂಡ್ಬರುವಂತಹ ಕೆಲಸವನ್ನು ಅಗ್ನಿಶಾಮಕ ದಳ ಮಾಡ್ತಾ ಇದೆ. ನಗರಸಭೆ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಈ ಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ, ಅಂದರೆ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿರುವವರು ಅಗ್ನಿಶಾಮಕ ದಳದವರು ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎತ್ತರ ಪ್ರದೇಶಗಳಲ್ಲಿ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ನಾವು ನೋಡ್ಬೋದು. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಇದೆ ಒಂದು ಸಣ್ಣದು. ಮಹಿಳೆಯರು, ಮಕ್ಕಳೆಲ್ಲ ಎತ್ತರ ಪ್ರದೇಶದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅಂಗಡಿಗಳಲ್ಲೂ ಕೂಡ ನೋಡ್ಬೋದು, ಬೇಸ್ಮೆಂಟ್ಗಳಲ್ಲಿ ನೀರಿದ್ರೂ ಕೂಡ ಆ ಭಾಗದಲ್ಲಿ ಒಬ್ಬರು ಮಹಿಳೆಯರು, ಮಕ್ಕಳು ಒಂದು ಪ್ರಾಣಿಯನ್ನು ನೋಡ್ಬೋದು. ಅಲ್ಲಿ ಬೆಕ್ಕು ನೋಡ್ಬೋದು, ಆ ಒಂದು ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು. ಬೈಕ್ನ ಮೇಲೆ ಕುಳಿತು ಬೆಕ್ಕು ನದಿಯಿಂದ ರಕ್ಷಣೆ ಪಡ್ಕೊಂಡಿದೆ. ಹಾಗಾಗಿ ಈ ಭಾಗದಲ್ಲಿ ವ್ಯಾಪಕವಾಗಿ ಮಣಿಪಾಲ, ಹಿರಿಯಡ್ಕ, ಈ ಭಾಗದಲ್ಲಿ ಆತ್ರಾಡಿ ಭಾಗದಲ್ಲಿ ವ್ಯಾಪಕವಾದ ಮಳೆ ಬಿದ್ದಿರುವ ಕಾರಣ ಈ ಥರವಾದ ಒಂದು ದೊಡ್ಡ ಮಟ್ಟದ ನೆರೆ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಇನ್ನು ಉಡುಪಿಯ ಇನ್ನೂ ಹಲವು ಭಾಗಗಳಲ್ಲಿ ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬೈಲಕೆರೆ ಕಲ್ಸಂಗ ಮಠದ ಬೆಟ್ಟು ಜಲಾವೃತವಾಗಿದೆ. ಉಡುಪಿಯಲ್ಲಿ ಮಳೆರಾಯನ ಅವಾಂತರ ಯಾವ ಪರಿಪ್ರಮಾಣದಲ್ಲಾಗಿದೆ ಅಂತಂದರೆ, ಯಾವುದೇ ತಾಲೂಕಿಗೆ ಹೋದರೂ ಕೂಡ ಇವತ್ತೊಂದು ದಿವಸ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಬೈಲಕೆರೆ ಕಲ್ಸಂಗ ಮಠದ ಬೆಟ್ಟು ಜಲಾವೃತವಾಗಿದೆ. ಬೈಲಕೆರೆ ಸಮೀಪದ ಮನೆಗಳಿಗೆ, ತಗ್ಗು ಪ್ರದೇಶ ಅದು, ಮನೆಗಳಿಗೆಲ್ಲ ನೀರು ನುಗ್ಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಈ ನಡುವೆ ಪ್ರವಾಹದಲ್ಲಿ 3 ಜನ ಸಿಕ್ಕಾಕೊಂಡಿದ್ರು. ಆ 3ವರನ್ನು ಕೂಡ ಈಗ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು. ಇಲ್ಲೂ ಕೂಡ ಆಪರೇಟ್ ಮಾಡಿ ನೋಡಿ, ಆ ಮಗುವನ್ನು ರಕ್ಷಣೆ ಮಾಡಿ ಎತ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ವೃದ್ಧರು, ಮಕ್ಕಳು ಇವರನ್ನು ಕೂಡ ಈ ಭಾಗದಿಂದ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಇವತ್ತೇನಾಗಿದೆ, ನಿನ್ನೆ ರಾತ್ರಿ ಇಡೀ ಮಳೆ ಆಗಿದೆ. ಬೆಳಗಿನ ಜಾವಕ್ಕೆ ಮಳೆರಾಯ ಬಿಡುವು ಕೊಟ್ಟಿದ್ದ. ಮಧ್ಯಾಹ್ನ 12 ಗಂಟೆ ನಂತರ ಮತ್ತೆ ಮಳೆ ಶುರುವಾಗಿದೆ. ಅಲ್ಲಿಗೆ ಹೆಚ್ಚು ಕಡಿಮೆ ನಿಮಗೊಂದು 6 ಅವರ್ ಅಷ್ಟೇ ಸಿಕ್ಕಿರೋದು ಮಳೆಯಿಂದ ಬಿಡುತ್ತಿ ಕೊಟ್ಟಿರೋದು. ಮತ್ತಿವಾಗ ಮಧ್ಯಾಹ್ನ ಶುರುವಾಗಿದೆ. ಪ್ರವಾಹ ಇಳಿಮುಖ ಆಗೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ದೀಪಕ್, ಈಗ ಉಡುಪಿ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ವಿಪರೀತವಾದ ನೆರೆ ಮತ್ತು ಜನ ಸಿಕ್ಕಾಕೊಂಡಿದ್ದಾರೆ ಪ್ರವಾಹದಲ್ಲಿ? ಅಗ್ನಿಶಾಮಕ ದಳದವರು ಎಲ್ಲೆಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ? ಅರವಿಂದ್, ಉಡುಪಿ ತಾಲೂಕಿಗೆ ಇವತ್ತು ವರುಣನ ಶಾಪ ಅಂತೇಳಿ ಹೇಳ್ಬೋದು. ಬೈಂದೂರು ಮತ್ತು ಕುಂದಾಪುರ ಭಾಗದಲ್ಲಿ ವಿಪರೀತವಾಗಿ ಮಳೆ ಬಿದ್ದಿತ್ತು ಒಂದು ವಾರದಿಂದ. ಆ ಭಾಗದಲ್ಲಿರುವಂತಹ ವಾರಾಹಿ, ಚಕ್ರ, ಕುಬ್ಜಾ ಈ ನದಿಗಳು ತುಂಬಿ ಹರಿದಿತ್ತು. ಆದರೆ ಇವತ್ತು ಬೆಳಗ್ಗೆ ಸುಮಾರು 7-7:30ಯಿಂದ ಉಡುಪಿ ತಾಲೂಕಿನಲ್ಲಿ ಮಳೆ ಆರಂಭವಾಗಿದೆ. ಅದು ಕೂಡ ಪರ್ಕಳ ಮತ್ತು ಮಣಿಪಾಲ, ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಎತ್ತರದಲ್ಲಿರುವ ಗುಡ್ಡಗಾಡು ಪ್ರದೇಶದಲ್ಲಿ ನಗರ ನಿರ್ಮಾಣ ಆಗಿರೋದು. ಉಡುಪಿ ಬಹಳ ತಗ್ಗು ಪ್ರದೇಶ ಇದೆ. ಈ ಭಾಗದಲ್ಲಿ ವ್ಯಾಪಕವಾಗಿ ಸುಮಾರು 3 ಗಂಟೆಗಳ ಕಾಲ ಮಳೆ ಬಿದ್ದಿದೆ. ಈ ಮಳೆ ಬಿದ್ದಿರೋದ್ರ ಪರಿಣಾಮ ಇಡೀ ಉಡುಪಿ ನಗರಕ್ಕೆ ಜಂಕ್ಷನ್ಗಳಿಗೆ ನೀರು ಬಂದಿರುವಂಥದ್ದು ನಾವು ನೋಡ್ಬೋದು. ಇದು ಕರಾವಳಿ ಜಂಕ್ಷನ್. ಈಗ ಕೂಡ ಮಧ್ಯಾಹ್ನ 2 ಗಂಟೆ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಇದೇ ಥರದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಆ ಲೆಕ್ಕದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಬಿದ್ದಿರಬಹುದು ಅಂತೇಳಿ ನೋಡಬಹುದು. ವಾಹನ ಸಂಚಾರಕ್ಕೆ ಒಂದು ಕಡೆಯಿಂದ ವ್ಯತ್ಯಯ ಉಂಟಾದರೆ ಉಡುಪಿ ನಗರದಲ್ಲಿ ಎಲ್ಲೆಲ್ಲ ಗದ್ದೆಗಳು ಇದೆ, ಈ ಗದ್ದೆಗಳಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ಸಗ್ರಿ, ಚಕ್ರತೀರ್ಥ, ಪಾಡಿಗಾರು, ಕಲ್ಸಂಕ ಈ ವ್ಯಾಪ್ತಿಯಲ್ಲಿ ಮಠದ ಬೆಟ್ಟು ಅನ್ನೋ ಪ್ರದೇಶದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ. ನೆರೆ ಬರ್ತಾ ಇದೆ ಅಂತೇಳಿ ಅಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲ ಮನೆಯವರು ಶಿಫ್ಟ್ ಆಗಿದ್ದಾರೆ. ಮತ್ತೆ ಕೆಲ ಮನೆಯವರನ್ನ, ವೃದ್ಧರನ್ನ, ಮಕ್ಕಳನ್ನ ಅಗ್ನಿಶಾಮಕ ದಳದವರೇ ಕರ್ಕೊಂಡ್ಬಂದು ಸೇಫ್ ಜಾಗಗಳಿಗೆ ಇಟ್ಟಿದ್ದಾರೆ. ಹೋಟೆಲ್ಗಳಿಗೆ, ಛತ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಗರದ ಪಾಡಿಗಾರು, ಸಗ್ರಿ ಮತ್ತು ಅಂಬಲ್ಪಾಡಿ, ಅಂಬಾಗಿಲು ವ್ಯಾಪ್ತಿಯಲ್ಲೂ ಕೂಡ ನೀರು ಹೆಚ್ಚಾಗಿರುವಂಥದ್ದು. ಇಲ್ಲಿಂದ ನಗರಸಭೆ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದವರು ಜನಗಳನ್ನು ಶಿಫ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಅಲ್ಲಿಂದ ಸುಮಾರು 15,000 ಜನ, ಕೇವಲ ಜನರನ್ನು ಮಾತ್ರ ಅಲ್ಲ, ಸಾಕು ಪ್ರಾಣಿಗಳನ್ನು, ನಾಯಿಗಳನ್ನು, ಬೆಕ್ಕುಗಳನ್ನು ಕೂಡ ಕರುಣೆ ತೋರಿ ಅಗ್ನಿಶಾಮಕ ದಳದವರು ಶಿಫ್ಟ್ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಒಂದು ನಿರಂತರವಾದ ಮಳೆಯಿಂದ ಈ ಥರದ ಒಂದು ಘಟನೆ ನಡೆದು ಹೋಗಿದೆ. ನಾಳೆ ಬೆಳಗ್ಗೆ ರಿಪೋರ್ಟ್ ಸಿಗ್ತದೆ ಯಾವ ಪ್ರಮಾಣದಲ್ಲಿ ಮಳೆ ಬಂದಿದೆ ಅಂತೇಳಿ. ಅಂದಾಜಿನ ಪ್ರಕಾರ ಸುಮಾರು 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಉಡುಪಿ ತಾಲೂಕಿನಲ್ಲಿ ಬಿದ್ದಿರುವಂತಹ ಸಾಧ್ಯತೆ ಇದೆ. ಮತ್ತು ಹೊರಭಾಗ ಕಾಪು, ಕಾರ್ಕಳ, ಹೆಬ್ರಿಯಲ್ಲೂ ಕೂಡ ವ್ಯಾಪಕ ಮಳೆ ಆಗಿರೋದ್ರಿಂದ ಎಲ್ಲ ನದಿಗಳು ಉಡುಪಿ ನಗರದತ್ತ ಹರಿದು ಬರ್ತದೆ ಅರವಿಂದ್. ಹಾಗಾಗಿ ಸಮುದ್ರದಲ್ಲಿ ಗಾಳಿಯ ಒತ್ತಡ ಕೂಡ ಹೆಚ್ಚಿದೆ. ಸರಾಗವಾಗಿ ನೀರು ಹರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರದ ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ. ಸುಮಾರು 6-7 ಗಂಟೆಗಳಿಂದ ಈ ಥರದ ವ್ಯಾಪಕವಾದ ಮಳೆ ತುಂಬಿಕೊಂಡಿರೋದ್ರಿಂದ ಗದ್ದೆಗಳು, ತಗ್ಗು ಪ್ರದೇಶಗಳು, ಜನವಸತಿ ಕೇಂದ್ರಗಳು ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಸದ್ಯಕ್ಕೆ ರೆಸ್ಕ್ಯೂ ಕಾರ್ಯಾಚರಣೆ ಮುಗಿದಿದೆ ಅರವಿಂದ್. ಆದರೆ ನೆರೆ ತಗ್ಲಿಕ್ಕೆ ಇನ್ನೂ ಕೂಡ ಒಂದು 2-3 ಗಂಟೆಗಳು ಬೇಕಾಗಬಹುದು ಅಂತ ಅನ್ನಿಸ್ತಾ ಇದೆ ಅರವಿಂದ್. ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಉಡುಪಿಯಲ್ಲಿ ಆಗಿರ್ತಕ್ಕಂಥ ಅವಾಂತರಗಳು, ಮಳೆಯಿಂದ ಸತತ ಬಿಟ್ಟು ಬಿಡದೆ 3 ಗಂಟೆ ಸುರಿದಂತಹ ಮಳೆ ಇವತ್ತು ಉಡುಪಿ ತಾಲೂಕಿನಲ್ಲಿ ಇಷ್ಟೊಂದು ಅವಾಂತರಕ್ಕೆ ಕಾರಣವಾಗಿದೆ.